ನಾನು ನಿನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ ಹಾಲಿಯಾ. ಅಲ್ಲ, ನಾನ್ ಇರೋ ಜಾಗನೇ ನೀನ್ ಹುಡುಕಿಲ್ಲ ಅಂದ್ಮೇಲೆ ನೀನ್ ನನ್ನ ಎಲ್ಲಾ ಕಡೆ ಹುಡುಕ್ದೆ ಅನ್ನೋದು ನಾನು ಹೇಗ್ ನಂಬ್ಲಿ ಚಿನ್ನಿ? ಹುಡುಕಾಟಕ್ಕೆ ಬೇಕಾಗಿರೋದು ಕಣ್ಣಲ್ಲ, ಹಾರ್ಟ್. ಏನೇ ಹುಡುಕಿದ್ರು ಅದನ್ನ ಹಾರ್ಟ್ ಇಂದಾನೇ ಹುಡುಕ್ಬೇಕು ಕಂದ. ಅದ್ರಲ್ಲೂ ಹಾರ್ಟಿಗೆ ಸಂಬಂಧಪಟ್ಟಿರೋರ್ನ ಬಾಟಮ್ ಆಫ್ ದ ಹಾರ್ಟ್ ಇಂದಾನೇ ಹುಡುಕ್ಬೇಕು. ನೀನ್ ನನ್ನ ಇನ್ನೂ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಹುಡುಕಿದ್ರೆ ನಾನು ನಿನಗೆ ಸಿಕ್ಬಿಡ್ತಿದ್ನೇನೋ. ಹಾಲಿಯಾ ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಮೊದಲಿನ ತರಲ್ಲ ಯಾವ್ದೂ ಇಲ್ಲ. ನೀನ್ ಅನ್ಕೊಂಡಿದ್ದೀಗ ಯಾವ್ದು ನಡೆಯಲ್ಲ. ಇಷ್ಟು ದಿನ ಎಲ್ಲೋ ಕಾಣೆ ಹಾಕಿ ಸಡನ್ ಆಗಿ ಯಾಕೆ ಬಂದಿದ್ಯಾ? ಇಲ್ಲಿವರೆಗೂ ನನ್ನನ್ನು ಯಾಕೆ ಹುಡ್ಕೊಂಡ್ ಬಂದಿದ್ಯಾ ಹೇಳು. ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಳಿದ್ಯಾರು? ನನ್ ಹಾರ್ಟ್ ಹೇಳ್ತು. ಇಷ್ಟಪಟ್ಟು ಹುಡುಕಿದ್ರೆ ಇಷ್ಟಪಟ್ಟವ್ರು ಸಿಗ್ಲೇಬೇಕು. ಆದ್ರೂ ನಂಗೆ ಒಂದ್ ವಿಷಯ ಸಖತ್ ಥ್ರಿಲ್ ಆಗ್ತಿದೆ ಚಿನ್ನಿ. ನೀನ್ ನನ್ನ ತುಂಬಾ ಹುಡುಕ್ದೆ ಅಂದ್ಯಲ್ಲ, ಅಷ್ಟು ಸಾಕು ನನಗೆ. ನೀನ್ ನನ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಮುದ್ದು. ಲಿಸನ್ ಹಾಲಿಯಾ, ನಾನು ನಿನ್ನ ಮಿಸ್ ಮಾಡ್ಕೊಂಡು ಹುಡುಕ್ಲಿಲ್ಲ. ನಿನ್ನ ಹತ್ರ ಕೊನೆದಾಗ ಒಂದು ವಿಚಾರ ಮಾತಾಡ್ಬೇಕಿತ್ತು. ಇನ್ನು ಶುರುನೇ ಆಗಿಲ್ಲ ಅಂದ್ಮೇಲೆ ಕೊನೆದಾಗ ಮಾತಾಡೋದೇನಿದೆ ಹೇಳು? ಅದೆಲ್ಲ ಬಿಡು. ನೀನ್ ಏನ್ ಮಾತಾಡ್ತಿ ಅದನ್ನೆಲ್ಲ ನಾನು ಕೇಳಿಸ್ಕೋತೀನಿ. ನನಗೇನು ಅರ್ಜೆನ್ಸಿ ಇಲ್ಲ. 2 ವರ್ಷ ನಿನ್ನ ಮಾತಾಡ್ಸಿಲ್ಲ, ನಿನ್ ಮುಖ ನೋಡಿಲ್ಲ. ಈಗ ಅದೆಲ್ಲ ಸಿಗ್ತಿದೆ ಅಂದ್ರೆ ನಾನ್ ಬೇಡ ಅಂತೀನಾ? ನನಗಿದೆಲ್ಲ ಇಷ್ಟ ಆಗುತ್ತಿಲ್ಲ ಹಾಲಿಯಾ. ಅದು ಹೋಲ್ದೆ ಗೊತ್ತು ಮಚ್ಚ, ನೀನೀಗ ಹಳೆ ವೇದಾಂತ್ ಅಲ್ಲ ಅಂತ ತುಂಬಾ ಚೆನ್ನಾಗ್ ಗೊತ್ತು. ನೀನೀಗ ದ ಗ್ರೇಟ್ ವೇದಾಂತ್ ವಸಿಷ್ಠ. ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀನು. ಅದ್ ಬಿಡು, ಎಂಗೇಜ್ಮೆಂಟ್ ಆಗಕ್ ಹೊರಟಿರೋ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಬಜಾರಿನ ಮದ್ವೆ ಆಗ್ತಿರೋ ಪಾಪಚ್ಚಿ ಅಲ್ವಾ ನೀನು? ಏನ್ ಹೇಳ್ತಿದ್ದೆ ಹಾಲಿಯಾ? ಇದನ್ನೆಲ್ಲ ನಿನ್ಗೆ ಯಾರು ಹೇಳಿತ್ತು? ನೀನೇ ಚಿನ್ನಿ. ಟಿವಿಲಿ ಊರ್ಗೆಲ್ಲ ಕೇಳೋ ಹಾಗೆ ಇವಳೇ ನನ್ನನ್ನು ಬದಲಾಯಿಸಿದ್ದು, ಇವಳೇ ನನ್ ಹುಡುಗಿ ಅಂತೆಲ್ಲ ಇಂಟರ್ವ್ಯೂನಲ್ಲಿ ಹೇಳ್ದೆ ತಾನೆ. ಆ ಆಂಕರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಆ ಇಂಟರ್ವ್ಯೂ ನೋಡಿನೇ ನಾನ್ ವೆಜಿಟೇಟಿವ್ ಸ್ಟೇಟ್ ಇಂದ ಮೇಲೆ ಹೇಳೋ ಹಾಗಾಗಿದ್ದು. ಆದ್ರೆ ನನ್ನ ಜೀವಂತ ಶವವಾಗಿ ಮಲಗಿಸಿದ್ದು ನೀನೇ ಅಲ್ವಾ ಚಿನ್ನಿ? ಲೈಫಲ್ಲಿ ತುಂಬಾ ಮಿಸ್ಟ್ರೀಸ್ ಇದೆ ವೇದ್. ನಿನಗೆ ಗೊತ್ತಿರೋದಷ್ಟೇ ಸತ್ಯ ಅಲ್ಲ. ಮಕ್ಳ ಮೇಲೆ ತಾಯಿ ಕಣ್ ಬಿದ್ರೆ ತುಂಬಾ ಕಷ್ಟ ಅಂತಾರೆ. ಆದ್ರೆ ನನ್ ಪ್ರಕಾರ ನಮ್ಮೇಲೆ ನಮ್ ಕಣ್ಣ ಬಿದ್ರೆ ಅದಕ್ಕಿಂತ ತುಂಬಾ ದೊಡ್ಡ ಕಷ್ಟ. ಎತ್ತು ಹೋಗಮ್ಮ, ಯಾಕೆ ಇಷ್ಟು ಕ್ಯೂಟಾಗಿ ಕಾಣಿಸ್ಕೋತ್ಯಾ? ಪಾಪ ನೀನ್ ಹುಡ್ಗನ್ ಜೀವ ಹೇಗ್ ತೊಡ್ಕೊಳುತ್ತಾ ಹೇಳು? ಈ ಬಿಂಕ ಬಿನ್ನಾಣಗೆಲ್ಲ ಸಾಕು. ಪಾಪ ನೀನ್ ಹುಡ್ಗ ನಿನ್ಗೋಸ್ಕರ ಕಾಯ್ತಿರ್ತಾನೆ. ಬೇಗ ಹೋಗಮ್ಮ.
ನಾವ್ ಕೇಳೋ ಪ್ರತಿಯೊಂದು ವಿಷಯನೂ ಒಂದ್ ಅಭಿಪ್ರಾಯ ಆಗಿರುತ್ತೆ ಹೊರತು ವಾಸ್ತವ ಅಲ್ಲ. ಹಾಗೆ ನಾವ್ ನೋಡೋದೆಲ್ಲ ಒಂದ್ ದೃಷ್ಟಿಕೋನ ಆಗಿರುತ್ತೆ ಹೊರತು ಸತ್ಯ ಅಲ್ವೇ ಅಲ್ಲ. ಲೈಫ್ ಇಸ್ ಅ ಬ್ಯೂಟಿಫುಲ್ ಮಿಸ್ಟ್ರಿ ವೇದ್. 2 ವರ್ಷ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಸಿರಾಡ್ತಿರೋ ಹೆಣದ ತರ ಇದ್ದೆ. ಜೀವ ಇತ್ತು, ಆದ್ರೆ ಮತ್ತೆ ಜೀವನ ಇದೆ ಅನ್ನೋ ಪರಿಜ್ಞಾನನೇ ಇರ್ಲಿಲ್ಲ. ನೀನ್ ಕೊಟ್ಟ ಪೆಟ್ಟು ಹೃದಯಕ್ಕಾಗಿತ್ತು ವೇದ್. ಅದು ಕೂಡ ತುಂಬಾ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಈ ಹಾರ್ಟ್ ಇದೆ ಅಲ್ಲ, ಅದ್ ಸಾಮಾನ್ಯವಾದ ಅಲ್ವೇ ಅಲ್ಲ. ಒಂದ್ಸಲ ಒಬ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನೊಬ್ರ ಬಗ್ಗೆ ಬೇರೆ ಯೋಚನೆನೇ ಇಲ್ಲ. ಅವರು ಅದಕ್ ದಕ್ಕೋವರೆಗೂ ಅದು ಅವ್ರಿಗಾಗಿ ಪರಿತಪ್ಪಿಸ್ತಾನೆ ಇರುತ್ತೆ. ನನ್ ಹಾರ್ಟ್ ಕೂಡ ಅಂತದ್ದೇ ಕದಿಮ ಚೇತರಿಸ್ಕೊಂಡ್ಬಿಡ್ತು. ಜೀವಂತವಾಗಿ ಮೊದಲಷ್ಟೇ ಗಟ್ಟಿಯಾಗಿ ಬಂದಿದೆ. ಆದ್ರೆ ಈ ಲಂಗ್ಸ್ ಇದೆಯಲ್ಲ, ಅದು ಹೆದ್ರು ಪುಕ್ಲ ಸೋತೋಗ್ಬಿಟ್ಟಿದೆ. ನನ್ ವಾಪಸ್ ಎಚ್ಚರ ಆದಾಗ ನನ್ ಪೂರ್ತಿ ಸರಿಯಾಗ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ. ಆದ್ರೆ ಆಮೇಲೆ ಕೈ ಕೊಡ್ತು ನೋಡು, ನಾನ್ ಯಾವಾಗ್ಲೂ ಆಕ್ಸಿಜನ್ ಪೈಪ್ ನ ಹಾಕೊಂಡೇ ಇರ್ಬೇಕು. ತುಂಬಾ ವರ್ಷ ಆದ್ಮೇಲೆ ನಿನ್ನ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾಕೆ ಅಂತ ಮನೇಲಿ ಇಟ್ಬಿಟ್ಟು ಬಂದೆ. ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ಮೂರ್ಛೆ ಬೀಳ್ಬೋದು. ಇರೋದ್ರ ಬಗ್ಗೆ ನನಗೆ ಗೊತ್ತಾಗೋಷ್ಟೊಳಗೆ ತುಂಬಾ ಲೇಟ್ ಆಗಿತ್ತು ಹಾಲ್ಯ. ಇನ್ಫ್ಯಾಕ್ಟ್ ನಾನು ಇನ್ನ ಹುಡ್ಕೋ ಪ್ರಯತ್ನ ತುಂಬಾನೇ ಮಾಡಿದೆ. ನಿಮ್ಮಣ್ಣ ಯಾರಿಗೂ ಹೇಳ್ದೆ ಕೇಳ್ದೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದ. ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲ. ಸಾರಿ ಚಿನ್ನಿ, ಬೇಜಾನ್ ಸೆಂಟಿ ಆಗ್ಬಿಟ್ಟೆ ಅಲ್ಲ. ಇದೆಲ್ಲ ನಿಮಗ್ ಸೂಟೇ ಆಗಲ್ಲ. ಲೈಫ್ ಅಲ್ಲಿ ಯಾರಿಗೂ ಸಾರಿ ಕೇಳೋ ಹಾಗೆ ಮಾಡ್ಲೇಬಾರ್ದು, ಜೊತೆಗೆ ಥ್ಯಾಂಕ್ ಯು ಹೇಳೋದನ್ನ ಮರಿಲೇಬಾರ್ದು. ಆದ್ರೆ ನಾನ್ ನಿನ್ ವಿಷಯದಲ್ಲಿ ಎರಡನ್ನೂ ಮಾಡಕ್ಕಾಗ್ದಿರೋ ಅಂತ ಪಿಶಾಚಿ ಆಗ್ಬಿಟ್ಟಿದ್ದೀನಿ ಚಿನ್ನಿ. ಹಳೇದನ್ನ ಬದಲಾಯಿಸಕ್ಕೂ ಆಗಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತೂ ಆಗಲ್ಲ. ಫಾಸ್ಟು ಫೀಚರು ಎರಡರ ಮೇಲೂ ನಮ್ ಕಂಟ್ರೋಲ್ ಇಲ್ಲ ಅಂದ್ಮೇಲೆ ಈಗ ನಡೀತಿರೋ ಕ್ಷಣನ ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ? ಲವ್ ಯು ಕಣೋ ಚಿನ್ನಿ. ಬಾಸು ಮೇಡಮು ಎಲ್ಲಂದ್ರಲ್ಲಿ ರೊಮ್ಯಾನ್ಸ್ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ನಾವು ಸುಮ್ಮನೆ ಕಬಾಬ್ ಮೇ ಹಡ್ಡಿ ಆಗ್ಬಾರ್ದು. ಎಂಜಾಯ್ ಎಂಜಾಯ್. ಅಮೂಲ್ಯ ಮೇಡಮ್ ಇಲ್ಲಿದ್ದಾರೆ. ಹಾಗಾದ್ರೆ ಅಲ್ಲಿ ಬಾಸ್ ತಪ್ಕೊಂಡಿರೋದು ಯಾರನ್ನ? ಕಾಂತ, ಯಾಕೆ ಕರೆಂಟ್ ಹೊಡೆದಿರೋ ಕಾಗೆ ತರ ನಿಂತ್ಬಿಟ್ರಿ? ನಮ್ ಸುಳ್ಳೆ ಪುಳ್ಳೆ ಏನಾದ್ರೂ ನೋಡಿದ್ರಾ? ಸೊಳ್ಳೆ ಗಿಳ್ಳೆ ಕೇಳಿದೀನಿ, ಇದು ಯಾವ್ದು ಮೇಡಮ್ ಸುಳ್ಳೆ ಪುಳ್ಳೆ? ರೀ, ಅದು ನಮ್ಮ ಯಜಮಾನ್ರು ನಿಕ್ ನೇಮ್. ನೋಡಿದೀರಾ ಅಂತ ಕೇಳ್ತಿರಲ್ಲ ಮೇಡಮ್, ಇವತ್ತಿನವರೆಗೂ ಬಾಸ್ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನ ನೋಡ್ಬಿಟ್ಟಿದೀನಿ. ಹುಡುಗಿರಂದ್ರೇನೆ ಆಗಲ್ಲ ಆಗಲ್ಲ ಅಂತ ಹೇಳ್ಕೊಂಡು ನಿಮ್ಮನ್ನ ಕಟ್ಕೊಳಕ್ ರೆಡಿಯಾಗಿ ಇನ್ಯಾರನೋ ತಪ್ಕೊಂಡು ನಿಂತಿದ್ದಾರೆ. ರೀ ಕಾಂತ, ಪದೇ ಪದೇ ಏನ್ರಿ ಆಗತ್ ನಿಮ್ಗೆ? ನಿಂತಲ್ಲೇ ಕಳ್ದೋಗ್ತಿರಲ್ಲ ವೇದಾಂತಲ್ಲಿ.
ಬಾಸ್ ನಿಮ್ ಬಾಯಿಗೆ ಏನಾಯ್ತ್ರಿ ಮ್ಯೂಟ್ ಆಗ್ಬಿಟ್ಟಿದ್ಯಲ್ಲ. ಬಾಯ್ ಬಿಟ್ಟು ಹೇಳಿದ್ರೆ ನೀವು ನಂಗೆ ಕಪ್ಪಾಳ ಕೊಡಿತೀರಾ, ಮ್ಯೂಟಲ್ಲಿ ಹೇಳಿದ್ರೆ ಅದಕ್ಕೂ ಬೈತೀರಾ. ನನಗೆ ಯಾಕಿಂತ ಸಿಚುವೇಶನ್ ಬರುತ್ತಪ್ಪ? ರೀ ಕಾಂತ, ಇವತ್ತು ನಿಮ್ ಗ್ರಾಚಾರ ಕೆಟ್ಟಿದೆ ಕಣ್ರಿ. ಅದಕ್ಕೆ ಹೀಗೆ ಆಡ್ತಿದ್ದೀರ. ವೇದಾಂತ್ ಎಲ್ಲಿ ಅಂತ ಹೇಳಿ. ನಾನು ಎಲ್ಲ ಕಡೆ ಹುಡುಕ್ತೆ, ಅವ್ನು ಎಲ್ಲಿದ್ದಾನೆ? ಅಯ್ಯೋ, ನಮ್ ಬಾಸ್ಗೆ ಇವತ್ತು ಏನೇನೋ ಆಗ್ತಾ ಇದೆಯಾ. ರೀ ಅದೇನು ಅಂತ ಬಿಡ್ಸ್ ಹೇಳ್ರಿ. ವೇದಾಂತ್ ಏನ್ ಮಾಡ್ತಿದ್ದಾನಲ್ಲಿ? ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ ಮೇಡಮ್, ನೀವೇ ಹೋಗಿ ನೋಡಿ. ಈಗ ಅವನು ಎಲ್ಲಿದ್ದಾನೆ? ನಮ್ ಬಾಸು ಇನ್ನೊಂದು ಹುಡುಗಿನ ತಬ್ಕೊಳ್ಳೋದು ಒಂದೇ, ರಾತ್ರಿ ಹೊತ್ತಲ್ಲಿ ಬಿಸಿಲು ಬರೋದು ಒಂದೇ. ಬಾಸ್ ಯಾವುದೋ ಪ್ರಾಬ್ಲಮ್ ಅಲ್ಲಿ ಇದಾರೆ ಅನ್ಸುತ್ತೆ. ಇದನ್ನ ಮೊದಲು ಸಾರ್ಥಕ್ ಸರ್ಗೆ ಹೇಳ್ಬೇಕು. ಬೇಕು ವೇದ್, ಬೇಕೇ ಬೇಕು ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊ, ಬಿಡು ನನ್ನ. ಬಿಡೋದಕ್ಕ 2 ವರ್ಷ ನಾನು ಜೀವ ಇಟ್ಕೊಂಡು ಬದುಕಿರೋದು ಸಾಧ್ಯನೇ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೀನು ನನ್ನನ್ನು ಅರ್ಥ ಮಾಡ್ಕೋ ವೇದ್. ಆಲಿಯಾ ಪ್ಲೀಸ್ ಆಲಿಯಾ, ಅವಳೇ ನೋಡಿದ್ರೆ ತಪ್ಪು ತಿಳ್ಕೊತಾಳೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ವೇದ್? ನನ್ನ ಹುಡುಗನ್ನ ಅವಳು ಮದ್ವೆ ಆಗ್ತಾಳೆ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ನಿಲ್ವಾ? ಈಗ ಅವಳು ಸುಮ್ನಿರ್ಬೇಕು. ಆಲಿಯಾ ಪ್ಲೀಸ್. ಆಲಿಯಾ ಸ್ಟಾಪ್ ಇಟ್. ಆಲಿಯಾ, are you okay? Wait, I love you. ಕಣ್ಬಿಡು ಹೋಗಿ, what happened to you? ಆಲಿಯಾ, are you okay? ಏನಾಯ್ತು ನಿನಗೆ? ಕಣ್ಬಿಡು. ಆಲಿಯಾ ಮಾತಾಡು. ಆಲಿಯಾ, ಆಲಿಯಾ ಮಾತಾಡು. ಏನಾಯ್ತು ನಿನಗೆ? ಇದೇನು? ವೇದಾಂತ್, ವೇದಾಂತ್, ಶ್ರೀಕಾಂತ್, ಒಂದು ಇವಳು ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡ್ರಿ. ವಿಷ್ಣು, ಗೋ ಫಾಸ್ಟ್. ಬೇಗ ಕಾಂತ. ಅಮ್ಮ ನಿಂತ್ಕೊಂಡು ಎಲ್ಲೋಗ್ತಿದ್ಯಾ? ಅಣ್ಣ, ಆ ಹುಡುಗಿ ಯಾರು? ನಿನ್ನೆ ಕೇಳ್ತಿರೋದು, ಆ ಹುಡುಗಿ ಯಾರು? ಅಮ್ಮೋ, ಅದು ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳ್ಬಿಡೋಣ. ವೇದಾಂತ್ಗೂ ಅವಳಿಗೂ ಏನ್ ಸಂಬಂಧ? ಅವಳು ಯಾಕೆ ವೇದಾಂತ ಹಗ್ ಮಾಡ್ಕೊಂಡಿದ್ಲು? ವೇದಾಂತ ಯಾಕೆ ನಾನು ಕರೆದಿದ್ದೆ ಕೇಳಿಸ್ಲಿಲ್ಲ? ಆಕ್ಚುಲಿ ಅಮ್ಮು, ಅದು ಅಣ್ಣ, ನನಗೆ ನಿಜ ಮಾತ್ರ ಬೇಕು. ಅಮ್ಮನದ್ಮೇಲೆ ಸಂಸಾರಕ್ಕೆ ಅಡಿಪಾಯ ಹಾಕೋದು ನನಗಿಷ್ಟ ಇಲ್ಲ. ವೇದಾಂತ್ಗೆ ಹಳೆ ಪರಿಚಯ. ಅವಳು ವೇದಾಂತ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ಲು. ಅವಳೊಂಥರ ಸೈಕೋ. 2 ವರ್ಷದಿಂದ ಎಲ್ಲಿದ್ಲು ಅಂತಾನೂ ಗೊತ್ತಿಲ್ಲ. ಈಗ ನೋಡಿದ್ರೆ ಸಡನ್ ಪ್ರತ್ಯಕ್ಷ ಆಗಿದ್ದಾಳೆ. ವೇದಾಂತಿ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಒದ್ದಾಡಿದ್ರು. ಆದ್ರೆ ನೀ ಇದನ್ನ ಹೇಗ್ ತಗೊಳ್ತೀಯ ಅನ್ನೋ ಟೆನ್ಷನ್ ಅಲ್ಲಿ ಅವರು ನಿನಗಿದನ್ನ ಹೇಳಲಿಲ್ಲ. ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ. ನಿಮ್ಗೆ ಈ ವಿಚಾರ ಮೊದ್ಲೇ ಗೊತ್ತಿತ್ತಾ? ಗೊತ್ತಿತ್ತು ಅನ್ನೋದ್ಕಿಂತ ವೇದಾಂತ ಇದನ್ನ ಹೇಳಿದ್ರು ಅನ್ಬೋದು. ಆದ್ರೆ ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ. ವೇದಾಂತ್ ಮಾತ್ರ ನಿನ್ನನ್ನೇ ಪ್ರೀತಿಸ್ತಿರೋದು. ನೀನ್ ವೇದಾಂತ್ ಬಗ್ಗೆ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ. ವೇದಾಂತ್ ಈಗಲೂ ಮಾತ್ರ ನಿನ್ನನ್ನಷ್ಟೇ ಪ್ರೀತಿಸ್ತಿರೋದು.
ದಯವಿಟ್ಟು ಅಮ್ಮ ತಪ್ಪು ತಿಳ್ಕೊಬೇಡ. ಏನಣ್ಣ ಹೇಳ್ತಿದ್ಯಾ? ನಾನ್ ವೇದನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ? ಒಳ್ಳೆ ತಮಾಷೆ ಆಯ್ತಣ್ಣ ನಿಂದು. ಅಲ್ಲ ನಿಜವಾಗ್ಲೂ ನಿಮ್ಗೆ ಏನು ಅನಿಸ್ತಿಲ್ವಾ? ಯಾಕೇನು ಅನ್ಸ್ಬೇಕು ಅಣ್ಣ? ಅವಳು ಯಾರೋ ವೇದಾಂತ್ನ ಇಷ್ಟಪಟ್ಟೆ, ನಾನ್ ಯಾಕೆ ತಪ್ಪು ತಿಳ್ಕೊಳ್ಬೇಕು? ಒಳ್ಳೆ ಕಥೆ ಆಯ್ತು ನೀನು. ವೇದಾಂತ್ ಅಂತ ಹುಡ್ಗರ್ನ 1000 ಜನ ಹುಡ್ಗಿರ್ ಇಷ್ಟಪಡ್ತಾರೆ. ವೇದಾಂತ್ ನನಗೆ ಯಾವಾಗ ಐ ಲವ್ ಯು ಅನ್ನಲ್ಲ ಆವಾಗ್ಲೇ ಗೊತ್ತಿತ್ತು ನನಗೆ 1000 ಜನ ದುಶ್ಮನ್ಗಳು ಶಾಪ ಹಾಕ್ತಾರೆ ಅಂತ. ಆ ಸಾಲಲ್ಲಿ ಇವಳು ಒಬ್ಳು ಅನ್ಕೋತೀನಿ. ಆದ್ರೂ ನಿಜವಾಗ್ಲೂ ನಿನ್ಗೆ ಯಾವ ಆಂಗಲ್ ಅಲ್ಲೂ ಸೆಕೆಂಡ್ ಥಾಟ್ ಬರ್ತಿಲ್ವಾಮು? ನೀನ್ ಯಾಕಿಂತ ಪ್ರಶ್ನೆ ಎಲ್ಲ ಕೇಳ್ತಿದ್ದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಪ್ರೀತಿ ಅಂದ್ರೆ ವಿಶ್ವಾಸ, ವಿಶ್ವಾಸ ಅಂದ್ರೆ ಪ್ರೀತಿ. ಇದನ್ನ ಓದೋಕ್ ಮಾತ್ರ ಚೆನ್ನಾಗಿದೆ ಅಂದ್ರೆ ಏನ್ ಬಂತು ಹೇಳು? ನಾನ್ ವೇದಾಂತ ನಂಬ್ತೀನಣ್ಣ. ಆ ನನ್ನ ನಂಬಿಕೆನೆ ಪ್ರೀತಿ. ವೇದಾಂತ ಆ ಹುಡ್ಗಿನ ಎತ್ಕೊಳ್ಳೋಕ್ಕೂ ಮುಂಚೆ ಅವ್ಳು ಬೀಳೋಕ್ ಹೋಗಿದ್ದನ್ನ ನೋಡ್ದೆ. ಅಂದ್ರೆ ಅವಳಿಗೇನೋ ಸಮಸ್ಯೆ ಆಗಿದೆ. ಅದಕ್ಕೆ ವೇದಾಂತ ಅವಳನ್ನ ಎತ್ಕೊಂಡು ಅರ್ಜೆಂಟಾಗಿ ಹೋದ. ಇದೇ ಸಿಚುಯೇಷನ್ ನಾವು ಮದ್ವೆ ಆದ್ಮೇಲೆ ಆಗಿದ್ದಿದ್ರೆ ನಾನ್ ವೇದಾಂತ್ ಮೇಲೆ ಅನುಮಾನ ಪಟ್ರೆ ಹೇಗಿರುತ್ತೆ ಹೇಳು? ನನ್ ಹುಡ್ಗ ಅನ್ನೋ ಪದ ಬರೀ ನನ್ ಬಾಯಲ್ಲಿ ಬರೋದಲ್ಲ ಅಣ್ಣ, ಅಕ್ಷರ ಸಹ ಹೃದಯದಿಂದ ಬರುತ್ತೆ. ಯಾಕೆ ಹೇಳು? ಅದಕ್ಕೂ ಗೊತ್ತು ವೇದಾಂತ್ ನನ್ನೋನೆ ಅಂತ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಡೌಟ್ ಪಟ್ಟು ರಂಪಾರಾಗ್ಲೆ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನನ್ನಂತ ಇಡಿಯಟ್ ಬೇರೆ ಯಾರೂ ಇಲ್ಲ. ವೇದಾಂತ್ ಅಂತ ಹುಡ್ಗಂಗೆ ಹುಡ್ಗಿ ಆಗಕ್ಕೆ ಲಾಯಕ್ ಅಂತಾನೂ ಅನ್ಸ್ಕೊಳಕ್ಕಾಗಲ್ಲ. ವೇದಾಂತ್ ಈಗಾಗ್ಲೇ 100 ಸತಿ ಹೇಳಿದ್ದಾರೆ ನಾನೇ ಅವ್ನ ಮೊದಲನೇ ಪ್ರೀತಿ ಅಂತ. ಅದ್ರ ಬಗ್ಗೆ ನನ್ಗೆ ಯಾವ ಡೌಟು ಇಲ್ಲ. ನನ್ನ ವೇದಾಂತ್ ಮದ್ವೆ ಆಗೋವರೆಗೂ ಇಂಥ ಭಗ್ನ ಪ್ರೇಮಿಗಳ ಕಾಟ ಇದ್ದಿತ್ತೆ. ಈ ರೌಡಿ ಬೇಬಿ ಇದಕ್ಕೆಲ್ಲ ಕೌಡೆ ಕಾಸಿನ ಕಿಮ್ಮತ್ತೆ ಕೊಡಲ್ಲ ಅಣ್ಣ. ಹೌದು, ಬಟ್ಟು ಗಿಟ್ಟು ಏನೂ ಇಲ್ಲ ಅಣ್ಣ. ಪಾಪ ನಮ್ಮ ಹುಡ್ಗ. ನಾನಂತೂ ಮೊದಲೇ ಬಜಾರಿ. ಎಲ್ಲಿ ಈ ವಿಷಯನ ಅಪಾರ್ಥ ಮಾಡ್ಕೊಂಡು ಗಲಾಟೆ ಮಾಡಿ ನಾನು ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡ್ಬಿಡ್ತೀನಿ ಅಂತ ಹೆದರ್ಕೊಂಡು ಹೇಳ್ತಿಲ್ಲ ಅನ್ಸುತ್ತೆ. ನನ್ ಗಲ್ಲಿ ಹುಡ್ಗಿನೇ ನಿಜ, ಅದೇ ಸಿಲ್ಲಿ ಹುಡುಗಿ ಅಲ್ಲ ಅಣ್ಣ. ಪಾಪ ನಮ್ ಸುಳ್ಳೆ ಪುಳ್ಳೆಗೆ ಅದಿನ್ನೂ ಅರ್ಥನೇ ಆಗಿಲ್ಲ ಅನ್ಸುತ್ತೆ. ವೇದಾಂತ್ ತುಂಬಾ ಟೆನ್ಷನ್ ಅಲ್ಲಿ ಹೋದ. ಇದು ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ. ಏನಪ್ಪ, ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಇನ್ನೂ ಜೀವಂತವಾಗೇ ಇದ್ದಾಳ? ಈಗ ಬದುಕಿದ್ರು ನಮ್ಮಿಬ್ರು ಮದ್ವೆ ಆಗ್ತಿದ್ದಂಗೆ ಅವಳ ಆಘಾತನ ತಡ್ಕೊಳಲ್ಲ ಅನ್ಸುತ್ತೆ. ಪಾಪ. ಅಲ್ಲ ಅಮೂಲ್ಯ, ಅವಳು ನೀನ್ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನೀನೇನ್ ಮಾಡ್ಬೇಕಿತ್ತು ಅದನ್ನೇ ಮಾಡಿದ್ಯಾ. ಆದ್ರೆ ನಿನ್ ಮೇಲೆ ನನಗೆ ಸಖತ್ ಕೋಪ ಇದೆ. ಯಾಕೆ ಅಮೂಲ್ಯ? ನೀನ್ ಯಾಕೆ ಇಷ್ಟು ಒಳ್ಳೆಯವನು ಅಂತ. ಯಾಕಿಷ್ಟು ಸುಂದರವಾಗಿದ್ಯಾ? ಯಾಕೆ ಅಷ್ಟೊಂದ್ ಜನ ಹುಡುಗಿ ಹೃದಯನ ಕದ್ದಿದ್ಯಾ? ನೀನ್ ಮಾಡಿದ ಕರ್ಮಕ್ಕೆ ಸಂಕಷ್ಟ ನನಗಾಗತ್ತಪ್ಪ. ಎಲ್ರು ಹಿಡಿ ಶಾಪ ಹಾಕೋದ್ ನನ್ ಮೇಲೆನೆ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ. ಅಮ್ಮು ಸಿಂಪಲ್ ಹುಡುಗಿ ಕಣಯ್ಯ, ಎಷ್ಟು ಅಂತ ಹೋರಾಟ ಮಾಡೋದಕ್ಕಾಗತ್ತೆ ಹೇಳು? ಸ್ವಲ್ಪ ಕೆಟ್ಟೋನಾಗು ನೀನು. ಆಗ್ಲಾದ್ರೂ ನನ್ ದುಶ್ಮನ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಸರಿ ಬಾ, ಅವಳು ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಬಾಳಿ ಬದುಕ್ಬೇಕಾಗಿರೋಳು. ನಮ್ ಬಜರಂಗಿ ಹತ್ರ ಅವಳಿಗೂ ಒಳ್ಳೇದ್ ಮಾಡುವಂತ ಅಪ್ಲಿಕೇಶನ್ ಹಾಕ್ತೀನಿ. ನಮ್ ಬಾಸ್ ಎಲ್ರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ. ಡೋಂಟ್ ವರಿ. 100 ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಹೊಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ
ಕಾಯುವೆ ನೆರಳಂದ